ನಮಸ್ಕಾರ. ಗುರುಗ್ರಹದ ಬದಲಾವಣೆ ಬಹಳಷ್ಟು ಜನ ಕೇಳ್ತಿರ್ತಾರೆ, ಸರ್ ನನಗೆ ಗುರು ಈ ಸಲ ಬದಲಾವಣೆ ನನಗೆ ಏನಾದ್ರೂ ಒಳ್ಳೇದಾಗತ್ತಾ ಅಂತ ಹೇಳಿ. ನೋಡಿ, ಕೆಲವು ವಿಚಾರಗಳನ್ನ ವೀಕ್ಷಕರು ಗಮನಿಸಬೇಕು. ಏನಂದ್ರೆ, ಚಂದ್ರ 2.5 ದಿನಗಳಿಗೆ, ಕೆಲವು ಗ್ರಹಗಳು ತಿಂಗಳುಗಳಿಗೆ, ಪ್ರತಿದಿನ ಗ್ರಹಗಳ ಬದಲಾವಣೆ ಡಿಗ್ರೀಸ್ ಅಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಗೋಚಾರದಲ್ಲಿ ಆಗುವ ಬದಲಾವಣೆಯಿಂದ ತುಂಬಾ ಚೇಂಜಸ್ ಏನು ಲೈಫಲ್ಲಿ ಆಗಲ್ಲ. ಪರಾಶರ ಮಹರ್ಷಿಗಳು ಹೇಳಿರೋ ವಿಧಾನ ಏನಂದ್ರೆ, ನಿಮ್ಮ ಜಾತಕದಲ್ಲಿ ನಡೀತಿರುವಂತ ದಶೆ ಅನ್ವಯ ಮಾಡಿ ಲೈಫಲ್ಲಿ ಘಟನೆಗಳೆಲ್ಲ ದಶೆ ಮೇಲೆ ಅವಲಂಬಿಸಿರುತ್ತೆ. ಗುರು ಬದಲಾವಣೆ ಆದ ತಕ್ಷಣ, ಶನಿ ಬದಲಾವಣೆ ಆದ ತಕ್ಷಣ ಯಾವ ಕಾರಣಕ್ಕೂ ನೀವು ಯೋಚನೆ ಮಾಡುವಂತದ್ದಾಗ್ಲಿ, ಏನೋ ಒಂದು ದೊಡ್ಡದ್ ನಡೀತೆ ಅನ್ಕೊಳ್ಳೋದು ಬಹಳ ತಪ್ಪು. ಬಹಳ ಜನ ಗುರುವಿನ ಒಂದು ಬದಲಾವಣೆಗೆ, ಅದೇ ತರದಲ್ಲಿ ಸಾಡೆ ಸಾತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಜಾತಕದಲ್ಲಿರುವಂತ ದಶಾ ಪದ್ಧತಿಗೆ ಬಹಳ ಮಹತ್ವವಿದೆ. ಹಾಗಾಗಿ ಎರಡನೇದಾಗಿ ಬಂದು ಗುರುವಿನ ಬದಲಾವಣೆನ ನೋಡುವಾಗ ನಾಡಿ ಜ್ಯೋತಿಷದ ಒಂದು ಅನುಸಾರವಾಗಿ ಹೋಗ್ಬೇಕಾಗತ್ತೆ. ಎರಡನೇದಾಗಿ ನಮ್ಮ ಬರ್ತ್ ಟೈಮು, ಬರ್ತ್ ಡೇಟ್ಗಳು ಸರಿ ಇರಲ್ಲ. ಹಾಗಾಗಿ ನಮ್ಮ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾವು ಈ ಗೋಚರಕ್ಕೆ ಅನ್ವಯಿಸಬೇಕು. ಹೇಗೆ ಅಂದ್ರೆ, ನಿಮ್ಮ ಹಸ್ತದಲ್ಲಿರುವಂತಹ ಗುರುವಿನ ಸ್ಥಾನ, ಗುರುವಿನ ರೇಖೆಗಳು ಯಾವ ಏಜ್ ಅಲ್ಲಿ ಹೇಗಿದೆ ಅಂತ ನೋಡ್ಕೋಬೇಕು. ಜೊತೆಯಲ್ಲಿ ನಾಡಿ ಜ್ಯೋತಿಷ್ಯದ ತತ್ವಗಳು ಹೇಗಿದೆ ಅಂತಂದ್ರೆ, ಗುರು ಎಷ್ಟನೇ ರೌಂಡ್ ಅಲ್ಲಿ ನಿಮಗೆ ಟ್ರಾನ್ಸಿಟ್ ಆಗ್ತಿದೆ. 12 ವರ್ಷಗಳು. ನಮಗೆ ಒಂದು ರೌಂಡ್ ಬರೋದಕ್ಕೆ 12 ಇಯರ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹುಟ್ಟಿರುವಂತ ರಾಶಿ ಮೇಷರಾಶಿ ಆದ್ರೆ, ಮೇಷರಾಶಿಯಿಂದ ಅದು ಮತ್ತೆ ಮೇಷರಾಶಿ ಬರೋದಕ್ಕೆ 12 ವರ್ಷಗಳು ಬೇಕು. ಇದು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು 36 ಇಯರ್ಸ್ ಅಂದ್ರೆ 3ನೇ ರೌಂಡ್ ನ ಬಿಟ್ಟು 4ನೇ ರೌಂಡ್ಗೆ ಹೋಗ್ತಿರುವಂತದ್ದು. ಆ ರೌಂಡ್ಗಳು ಎರಡನೇದಾಗಿ ಬಂದು ದಶೆ, ಆಮೇಲೆ ಹಸ್ತರೇಖೆಗಳಿರುವಂತ ಗೆರೆಗಳು. ಇದನ್ನ ನೋಡಿ ಗುರುಗ್ರಹ ನಿಮಗೆ ಏನು ಕೊಡುತ್ತೆ ಅಂತ ಹೇಳ್ಬೋದು. ಸುಮ್ನೆ ಗುರು ಬದಲಾವಣೆ ಆಗ್ತಿದೆ, ಈ ರಾಶಿಗಳಿದ್ದು ಸರ್ ಮೀನ ರಾಶಿ ಬಹಳ ಒಳ್ಳೇದಂತ ಹೇಳಿದ್ರೆ ಹಾಗಲ್ಲ. ನಿಮ್ಮ ಲಗ್ನದಿಂದನೇ ನಿಮ್ಮ ಜ್ಯೋತಿಷ್ಯವನ್ನ ನೋಡ್ಬೇಕು. ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ನಕ್ಷತ್ರದಲ್ಲಿ ಅದೇ ನಕ್ಷತ್ರ ಲಕ್ಷಾಂತರ ಜನ ಇರ್ತಾರೆ. ಲಗ್ನದಲ್ಲಿ ಡಿಗ್ರಿ ವೈಸು ಬಹಳ ಕಷ್ಟ, ಕಡಿಮೆ ಬರ್ತುಗಳಾಗಿರುತ್ತೆ. ಅದ್ರಲ್ಲಿ ಷಷ್ಠ್ಯಾಂಶ ಅಂತೆಲ್ಲ ಹೇಳ್ತಾರೆ. ಈಗ ವಿಚಾರ ಏನಂದ್ರೆ, ಕೇವಲ ಗುರುವಿನ ಗೋಚಾರರು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಆದ್ರೂ ಸಹ ನಾಡಿ ಜ್ಯೋತಿಷ್ಯದಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ದಾರೆ. ಹಾಗಂತೇಳಿ ಕಂಪ್ಲೀಟ್ ಎಲ್ಲ ಭವಿಷ್ಯ ಕೂಡ ಗುರುವಿನ ಬದಲಾವಣೆಯಿಂದ ಆಗಲ್ಲ. ಆ ಬಗ್ಗೆ ನಾವು ನೋಡಿದಾಗ ಯಾವ ತರದ ಪರಿಣಾಮಗಳು ಯಾವ ರಾಶಿಗಳ ಮೇಲಿರುತ್ತೆ ಅಂತ ಜನರಲ್ ಇಂಡಿಕೇಶನ್ಸ್ ಮಾತ್ರ ನಾವು ಮಾತಾಡೋಣ. ಸೊ ಆ ಬಗೆಯಲ್ಲಿ ಈ ಸಲ ನಾವು ರಾಶಿ ಫಲಗಳನ್ನ ನೋಡೋಣ. ಮೇಷ ರಾಶಿ ಈ 2026 ಜೂನ್ ತಿಂಗಳ ಈ 2ನೇ ತಾರೀಕಿನಲ್ಲಿ ಸಂಭವಿಸುತ್ತಿರುವಂತಹ ಈ ಮೇಷ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಬದಲಾವಣೆಗಳಿದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಗುರುವಿನ ಸ್ಥಾನ ಬದಲಾವಣೆಯಿಂದ. ಗುರುಗ್ರಹ ಶುಭ ಗ್ರಹನ ಆಗಿರೋದ್ರಿಂದ ರಾಶಿಯಿಂದ 4ನೇ ಮನೆಯಲ್ಲಿ ನೋಡ್ಬೋದು. ಎಗೇನ್ ಈ ನಾಡಿ ಜ್ಯೋತಿಷದ ಪ್ರಕಾರವಾಗಿ, ಹಸ್ತ ಸಾಮುದ್ರಿಕೆ ಪ್ರಕಾರವಾಗಿ ಎಷ್ಟನೇ ರೌಂಡ್ ಅಲ್ಲಿ ನಿಮ್ಮ ಗುರುಗ್ರಹ ಟಚ್ ಆಗ್ತಿದೆ ಅಂತ ನೋಡ್ಕೋಬೇಕು. ಆಮೇಲೆ ಮಂತ್ರೇಶ್ವರ ವಿರಚಿತ ಫಲದೀಪ ಗ್ರಂಥದಲ್ಲಿ ಕೊಟ್ಟಿರೋ ಪ್ರಿನ್ಸಿಪಲ್ಸ್ ನಾನು ಹೇಳ್ತೀನಿ. ಈಗ ಮೇಷರಾಶಿಗೆ 4ಥ ಭಾವದಲ್ಲಿ ಈ ಟ್ರಾನ್ಸಿಟ್ ನಡೀತಾ ಇದೆ. ಎಗೇನ್ ಇದನ್ನು ಶುಭ ಗ್ರಹ. ಆ ನಂತರದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಗುರುಗ್ರಹ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ನಿಮಗೆ ಯೋಗ ಕಾರಕನ ಅವಯೋಗ ಕಾರಕನ ಅಂತ ನೋಡ್ಕೊಳ್ಳಿ. ಇಲ್ಲಿ ಮೇಷರಾಶಿಗೆ ಶುಭ ಗ್ರಹ, ವೃಷಭ ರಾಶಿಗೆ ಗುರುಗ್ರಹ ಕೆಟ್ಟ. ಇಲ್ಲಿ ಏನ್ ಅನ್ಕೊಂಡಿದ್ದಾರೆ ತುಂಬಾ ಜನ ಅಂದ್ರೆ, ಗುರುಗ್ರಹ ಅಂದ್ರೆ ಬಹಳ ಶುಭ ಗ್ರಹ ಅನ್ಕೊಳ್ತಾರೆ. ಬಟ್ ಗುರುಗ್ರಹ ಕೆಲವು ಲಗ್ನಗಳಿಗೆ, ಕೆಲವು ರಾಶಿಗಳಿಗೆ ಬಹಳ ಕೆಟ್ಟದನ್ನ ಮಾಡ್ತಾನೆ, ಮಾರಕ ಗ್ರಹನ ಆಗಿರ್ತಾನೆ. ಫಾರ್ ಎಕ್ಸಾಂಪಲ್, ವೃಷಭ ರಾಶಿಗೆ ಗುರುಗ್ರಹ ಬಹಳ ಕೆಟ್ಟ ಗ್ರಹ. ಅದೇ ತರ ತುಲಾ ರಾಶಿ ಕೂಡ ಗುರು ದಶೆ ಬಂದಾಗ ವಿಚಿತ್ರಗಳ ಜೀವನದಲ್ಲಿ ಕಷ್ಟಗಳು ಬರುತ್ತೆ. ಸೊ ಹಾಗಾಗಿ ಇದನ್ನ ಗಮನಿಸಬೇಕು. ಈ ಬಗೆಯಲ್ಲಿ ಜನರಲ್ ಟ್ರೆಂಡ್ ನಾವು ನೋಡೋದಾದ್ರೆ, ಗುರುಗ್ರಹ ಚತುರ್ಥದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ವಿಚಾರಗಳಲ್ಲಿ ಅನುಕೂಲಗಳನ್ನು ಮಾಡ್ಕೊಡ್ತೀನಿ. ಮೊದಲನೇದು, ಸೊ ಅದು ಪ್ರಾಪರ್ಟಿ ರಿಲೇಟೆಡ್ ವಿಚಾರದಲ್ಲಿ ಪರ್ಚೇಸ್ ಆಗಿರ್ಬೋದು, ಮಾರುವಂತದ್ದಾಗಿರ್ಬೋದು, ಪ್ರಾಪರ್ಟಿನ ಖರೀದಿಸಿ ಪ್ರಾಪರ್ಟಿಯಲ್ಲಿ ಒಂದು ರೀತಿ ಡಿಸ್ಪ್ಯೂಟ್ಸ್ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಕೋರ್ಟ್ ಕೇಸ್ಗಳು, ಸಮಸ್ಯೆಗಳಿರುತ್ತೆ. ಆ ಸಂದರ್ಭದಲ್ಲಿ ಇವರಿಗೆ ಅನುಕೂಲವಾಗುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಗುರುಗ್ರಹ 4ಥ ಭಾವದಲ್ಲಿ ಗೋಚಾರದಲ್ಲಿ ಬದಲಾವಣೆ ಆಗ್ತಿರೋದು ಮೇಷರಾಶಿಯವರಿಗೆ ಪ್ರಾಪರ್ಟಿ ರಿಲೇಟೆಡ್ ವಿಚಾರದಲ್ಲಿ ಅನುಕೂಲ, ಕೋರ್ಟ್ ಕಚೇರಿ ವಿಚಾರದಲ್ಲಿ ಲಾಭ, ಸೆಟಲ್ಮೆಂಟ್ ಆಗೋದು, ಡಿಸ್ಪ್ಯೂಟ್ಗಳ ಅನುಕೂಲ ಆಗುತ್ತೆ. ಅನಂತರದಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂತಂದ್ರೆ, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಆನಂದದ ವಾತಾವರಣ, ಮನೆ ಕಟ್ಟುವಂತ ಯೋಗ ಹೆಚ್ಚಾಗುತ್ತೆ. ಅದೇ ತರದಲ್ಲಿ ಕೆಲವರು ದೇವತಾ ಕಾರ್ಯಗಳನ್ನ ಮಾಡ್ತಾರೆ, ಸಮಾಜ ಸೇವೆಗಳಿಗೆ ತಮ್ಮನ್ನು ತೊಡಸ್ಕೊಂಡಿರ್ತಾರೆ. ಅವರು ಕೂಡ ಅವರ ಆಸೆಗಳು ನೆರವೇರುತ್ತೆ. ಮೇಷರಾಶಿ ಜನಿಸಿದಂತವರಿಗೆ
ಈ ಮೇಷರಾಶಿಯಲ್ಲಿ ಜನಿಸಿದಂತವರಿಗೆ ಗುರುಗ್ರಹ ಚತುರ್ಥ ಭಾವದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಹಲವಾರು ಸಂತೋಷದ ವಾತಾವರಣಗಳು, ಅನುಕೂಲಗಳು, ಹಾಗೆಯೇ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗುತ್ತೆ. ಅಲ್ಲಿಂದ ನೀವು ಬಹಳ ನೀಟಾಗಿ ನೋಡ್ಬೋದು, ಚತುರ್ಥದಿಂದ ಗುರುಗ್ರಹ ನೋಡುವಂಥದ್ದು ಮಕರ ರಾಶಿ. ದಶಮ ಭಾವವನ್ನ ಮೇಷರಾಶಿಗೆ ವೀಕ್ಷಣೆ ಆಗಿರೋದ್ರಿಂದ ಖಂಡಿತವಾಗೂ ಕರಿಯರ್ ಅಲ್ಲಿ ಪ್ರೋಗ್ರೆಸ್, ಹೊಸ ಜಾಬು, ಹೊಸ ಉದ್ಯೋಗ ಪ್ರಾಪ್ತಿ, ಹಲವಾರು ತರದ ಅನುಕೂಲಗಳು ನಿಮಗೆ ಖಂಡಿತವಾಗ್ಲೂ ಪ್ರಾಪ್ತಿ ಆಗುತ್ತೆ. ಮೇಷರಾಶಿಯವರಿಗೆ ಜಾಬ್ ಅಲ್ಲಿ ಚೇಂಜಸ್, ಹೊಸ ಜಾಬ್ ಸಿಗುವಂತ ಅವಕಾಶಗಳು ಹಲವಾರು ತರದಲ್ಲಿ ನನಗೆ ಕಾಣ್ತಾ ಇದೆ. ತುಂಬಾ ಜನ ಹೊಸ ಜಾಬ್ ಯಾವಾಗ ಸಿಗುತ್ತೆ ಸರ್, ನನಗೆ ಈ ಜಾಬ್ ಇಷ್ಟ ಆಗ್ತಿಲ್ಲ, ಇಲ್ಲಿ ಕೆಲಸ ಮಾಡೋಕ್ ಸಮಸ್ಯೆ ಆಗ್ತಿದೆ, ತುಂಬಾ ಜನ ಟ್ರಾನ್ಸ್ಫರ್ ಟ್ರೈ ಮಾಡ್ತಿರ್ತಾರೆ, ಬೇರೆ ಪೊಸಿಷನ್ ಟ್ರೈ ಮಾಡ್ತಿರ್ತಾರೆ. ಇವರೆಲ್ಲರಿಗೂ ಕೂಡ ಬಹಳ ಅನುಕೂಲವಾಗುವಂತ ಸಾಧ್ಯತೆ ಗುರುವಿನ ಒಂದು ದೃಷ್ಟಿಯಿಂದ ಸಾಧ್ಯವಾಗುತ್ತೆ. ಎಗೇನ್ ನಾನು ಹೇಳ್ತಾ ಇದ್ದೀನಿ, ಲಗ್ನದಿಂದ, ದಶೆಯಿಂದ ಹಲವಾರು ತರದಲ್ಲಿ ಕನ್ಫರ್ಮ್ ಆಗ್ಬೇಕು. ಸುಮ್ನೆ ನೀವು ಒಂದು ಜಾತಕ ಕೊಡ್ತೀರಾ, 5 ನಿಮಿಷದಲ್ಲಿ ಇಡೀ ಮನೆಯವರು ಜಾತಕಗಳನ್ನ ಹೇಳ್ತಾರೆ, ಅದು ಸಾಧ್ಯನಾ? ಖಂಡಿತವಾಗ್ಲಿಲ್ಲ. ಒಂದು ಜಾತಕ ನೋಡಕ್ಕೆ ಮಿನಿಮಮ್ ಟೈಮ್ ಹಿಡಿಯುತ್ತೆ. ಈಗ ಗುರುಗ್ರಹದ ದೃಷ್ಟಿ ಅಲ್ಲಿಂದ ನವಮ ಭಾವನ ನೋಡ್ಕೊಳ್ಳೋಣ. ನವಮ ಭಾವ ಅಂತಂದ್ರೆ ಎಗೇನ್ ಅದು ಮೀನರಾಶಿನ ನೋಡುವಂಥದ್ದು. ಸೊ ಮೀನರಾಶಿ ನೋಡಿದಾಗ 12th ಹೌಸ್ ಅನ್ನುವಂಥದ್ದು ಯಾವಾಗ ಕೂಡ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಆಲೋಚನೆಗಳು, ಆಮೇಲೆ ಇದ್ರ ಜೊತೆಯಲ್ಲಿ ವಿದೇಶ ಪ್ರಯಾಣ, ವಿದೇಶದಲ್ಲಿ ಜಾಬ್ ಸಿಗುವಂತ ಸಾಧ್ಯತೆ ಮೇಷರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇನ್ನ ಇದು ವೃಶ್ಚಿಕ ರಾಶಿಯನ್ನು ಕೂಡ ವೀಕ್ಷಣೆ ಮಾಡುತ್ತೆ. ಅಲ್ಲಿಂದ ಇಲ್ಲಿ ವೃಶ್ಚಿಕ ರಾಶಿಯನ್ನು ವೀಕ್ಷಣೆ ಮಾಡಿದಾಗ ಅಷ್ಟಮ ಭಾವದಲ್ಲಿ ಗುರುಗ್ರಹ ಇರೋದ್ರಿಂದ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ. ಯಾಕೆಂದ್ರೆ ಆರೋಗ್ಯದಿಂದ ತುಂಬಾ ಜನ ನೋವನ್ನು ಅನುಭವಿಸ್ತಾ ಇರ್ತಾರೆ. ಈ ಸಮಸ್ಯೆಗಳನ್ನ ಬಿಡುಗಡೆ ಆಗುತ್ತೆ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಗಳು ಕ್ಲಿಯರ್ ಆಗುತ್ತೆ. ಈಗ ಪಿತೃರಾಜ್ಯ ಸ್ವತ್ತಿಗೆ ಸಂಬಂಧಪಟ್ಟಂತ ಕಿರಿಕಿರಿಗಳು, ಜಗಳಗಳು ನಡೀತಿರುತ್ತೆ. ಇದು ಸರಿಯಾಗುವ ಸಾಧ್ಯತೆ ಮೇಷರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಹಾಗೇನೆ ಗುರುವಿನ ಚತುರ್ಥ ಭಾವದಲ್ಲಿ ಇರುವಂತದ್ದು ಬಹಳ ಮುಖ್ಯವಾಗಿರೋ ಪಾಯಿಂಟ್ ಏನಂದ್ರೆ ಅದು ಎಕ್ಸಾಲ್ಟೆಡ್ ಆಗ್ತಿರುವಂತದ್ದು. ಉಚ್ಚ ಸ್ಥಾನಕ್ಕೆ ಬರುತ್ತಿರುವಂತ ಗುರುಗ್ರಹ 100% ಬೃಹದಾಕಾರವಾಗಿರುವಂತಹ ಪ್ರಾಪರ್ಟಿ ಖರೀದಿ ಅನುಕೂಲವಾಗುತ್ತೆ. ರೆಂಟ್ ಪರ್ಪೋಸ್ಗೆ ಪ್ರಾಪರ್ಟಿ ನಿರ್ಮಾಣ ಮಾಡ್ತಿರೋರು, ಕೃಷಿ ಭೂಮಿಗೆ ಮಾಡ್ತಿರುವಂತವ್ರಿಗೆ ಬಹಳ ಅನುಕೂಲಗಳಾಗುತ್ತೆ. ಆಮೇಲೆ ಚತುರ್ಥ ಭಾವದಲ್ಲಿರುವಂತಹ ಗುರುಗ್ರಹ ಆಧ್ಯಾತ್ಮಿಕ ಕೇಂದ್ರಗಳು, ಮೆಡಿಟೇಷನ್, ಫಿಸಿಕಲ್ ಆಕ್ಟಿವಿಟೀಸ್ ಮಾಡುವಂತದ್ದು, ಹಾಸ್ಪಿಟಲ್ಸ್ ಗಳು ನಿರ್ಮಾಣ ಮಾಡುವಂತವ್ರು, ಜಿಮ್ಗಳನ್ನ ಮಾಡುವಂತವ್ರು ಎಲ್ಲರಿಗೂ ಕೂಡ ಬಹಳ ಲಾಭವನ್ನು ತಂದುಕೊಡ್ತಾನೆ. ಇದು ಗುರುಗ್ರಹದ ಒಂದು ಜನರಲ್ ಆಗಿರುವಂತ ಟ್ರೆಂಡ್. ಬಟ್ ಇದನ್ನ ನಾವು ಹೆಂಗ್ ಕನ್ಫರ್ಮ್ ಮಾಡ್ಬೇಕು? ಜಾತಕದಲ್ಲಿ ಗುರು ನಿಮಗೆ ಏನಾಗ್ಬೇಕು, ಯೋಗಿ ಗ್ರಹನ, ಅವಯೋಗಿ ಗ್ರಹನ, ಲಗ್ನಕ್ಕೆ ಆತ ಯಾರು, ಹಾಗೇನೆ ಹಸ್ತರೇಖೆಗಳಿಗೆ ಗುರುಗ್ರಹ ಹೇಗಿದೆ, ಎಲ್ಲದನ್ನು ಕಂಬೈನ್ ಮಾಡಿ ನಾವು ನೋಡ್ಬೇಕಾಗುತ್ತೆ. ಎಕ್ಸ್ರೇ, ಆಮೇಲೆ ಬ್ಲಡ್ ಟೆಸ್ಟ್ ರಿಪೋರ್ಟ್ಗಳೆಲ್ಲ ನೋಡ್ತಾರಲ್ಲ ಡಾಕ್ಟರ್ಸ್, ಹಾಗೇನೆ ನಾವು ಲೇಯರ್ ಬೈ ಲೇಯರ್ ನೋಡಿದಾಗ ಮೇಷರಾಶಿಯವರಿಗೆ ಇನ್ನೂ ಹಲವಾರು ವಿಚಾರಗಳನ್ನು ನೋಡ್ಬೋದು. ಸೊ ಇಷ್ಟು ವಿಚಾರಗಳು ಮೇಷರಾಶಿಗೆ ಸಂಬಂಧಿಸಿದಂತೆ.